Hello friends, I am Vinayak and I welcome you all to my YouTube channel. So ನಾವು ಈ ಹಿಂದಿನ ವಿಡಿಯೋಗಳಲ್ಲಿ ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್ ಸಸ್ಯಗಳಲ್ಲಿ ಪೋಷಣೆ ಎಂಬ ಪಾಠಕ್ಕೆ ಸಂಬಂಧಿಸಿದಂತಹ ಥಿಯರಿ ಪಾರ್ಟ್ ಅಥವಾ ಕಾನ್ಸೆಪ್ಟ್ಗಳನ್ನು ನಾವು ನೋಡಿದ್ವಿ ಹೌದಾ. ಆಮೇಲೆ ಇದೇ ಪಾಠಕ್ಕೆ ಸಂಬಂಧಿಸಿದಂತಹ ಕೆಲವೊಂದಿಷ್ಟು MCQ ಕ್ವೆಶ್ಚನ್ಸ್ಗಳನ್ನ ಸಹ ನಾವು ಸಾಲ್ವ್ ಮಾಡಿದ್ವಿ. ಸೊ ಈಗ ಈ ಒಂದು ವಿಡಿಯೋದಲ್ಲಿ ಇದೇ ಪಾಠಕ್ಕೆ ಸಂಬಂಧಿಸಿದಂತಹ ಪೆಡಾಗಜಿ ಕ್ವೆಶ್ಚನ್ಸ್ಗಳನ್ನ ಸಾಲ್ವ್ ಮಾಡೋಣ. ಯಾಕಪ್ಪ ಅಂತಂದ್ರೆ ನೀವು ಇಲ್ಲಿ ಕರ್ನಾಟಕ TET ಎಕ್ಸಾಮ್ನಲ್ಲಿ ಸಹ ನೋಡ್ಬೋದು, ಆಮೇಲೆ ಸೆಂಟ್ರಲ್ TET ಎಕ್ಸಾಮ್ಗಳಲ್ಲಿ ಸಹ ನೋಡ್ಬೋದು. ಸೈನ್ಸ್ಗೆ ಸಂಬಂಧಪಟ್ಟಂಥ 30 ಕ್ವೆಶ್ಚನ್ಗಳಿರ್ತಾವೆ. ಆ 30 ಕ್ವೆಶ್ಚನ್ಗಳಲ್ಲಿ 10 ಪ್ರಶ್ನೆಗಳು ಪೆಡಾಗಜಿಗೆ ಸಂಬಂಧಪಟ್ಟಂತೆ ಇರ್ತವೆ. ಆಮೇಲೆ ಇನ್ನುಳಿದ 20 ಪ್ರಶ್ನೆಗಳು ವಿಷಯಾಧಾರಿತ ಪ್ರಶ್ನೆಗಳು ಇರ್ತವೆ. ಸೊ ಹಾಗಾಗಿ ನಾವು ಈ ಪೆಡಾಗಜಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡೋದು ತುಂಬ ಅವಶ್ಯಕ ಆಗಿರ್ತದೆ. ಓಕೆ, ಬಟ್ ಈ ಪೆಡಾಗಜಿ ಪ್ರಶ್ನೆಗಳನ್ನು ಸಾಲ್ವ್ ಮಾಡುವಾಗ ನಾವು ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಅಂಶಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಓಕೆ, ಯಾಕಪ್ಪ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೀವು ಒಂದು ಪೆಡಾಗಜಿ ಪ್ರಶ್ನೆಯನ್ನು ಸಾಲ್ವ್ ಮಾಡುವಾಗ ನಿಮಗೆ ಒಂದು ಆನ್ಸರ್ ಗೊತ್ತಿಲ್ಲಪ್ಪ ಅಂತ ಅಂದ್ಕೊಳ್ಳಿ, ಇಲ್ವಾ ಆನ್ಸರ್ಗಳು ಕನ್ಫ್ಯೂಷನ್ ಆಗ್ತಿದ್ದಾವ ಅಂತ ಅಂದ್ಕೊಳ್ಳಿ. ಸೊ ಆವಾಗ ನಾನು ಈ ಕೆಳಗಡೆ ಹೇಳುವಂತಹ ಅಂಶಗಳು ಅಥವಾ ಪಾಯಿಂಟ್ಸ್ಗಳನ್ನು ನೀವು ಉಪಯೋಗಿಸ್ಕೊಂಡು ಸರಿಯಾದ ಉತ್ತರವನ್ನು ನೀವು ಆಯ್ಕೆ ಮಾಡ್ಬೋದು. ಓಕೆ, ಹಾಗಿದ್ದರೆ ನಾವು ಈ ಪೆಡಾಗಜಿ ಕ್ವೆಶ್ಚನ್ಗಳನ್ನ ಸಾಲ್ವ್ ಮಾಡುವಾಗ ಗಮನದಲ್ಲಿ ಇಡಬೇಕಾದಂತಹ ಪಾಯಿಂಟ್ಸ್ಗಳು ಯಾವುವು, ಅಂಶಗಳು ಯಾವ್ಯಾವು ಅನ್ನುವಂಥದ್ದು ಒಂದೊಂದಾಗಿ ನೋಡ್ತಾ ಹೋಗೋಣ. ಅವನ್ನ ನೋಡಿದ ಮೇಲೆ ಈ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ ನಾವು. ಓಕೆ, ಸೊ ಮೊದಲನೇ ಅಂಶ ಯಾವುದಪ್ಪ ಅಂತಂದ್ರೆ, ಪಾಯಿಂಟ್ ಯಾವುದಪ್ಪ ಅಂತಂದ್ರೆ ಆ್ಯಕ್ಟಿವ್ ಲರ್ನಿಂಗ್ ಅನ್ನುವಂಥದ್ದು ಬರ್ತದೆ ಇಲ್ಲಿ. ಓಕೆ, ಆ್ಯಕ್ಟಿವ್ ಲರ್ನಿಂಗ್ ಅಥವಾ ಸಕ್ರಿಯ ಕಲಿಕೆ ಅಂತ ಹೇಳ್ತೇವೆ ನಾವು. ಈ ಸಕ್ರಿಯ ಕಲಿಕೆಯಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಮಕ್ಕಳು ಲರ್ನಿಂಗ್ ಪ್ರೊಸೆಸ್ಸಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಎಂಗೇಜ್ ಆಗಿರ್ತಾರೆ. ಹಾಗಿದ್ರೆ ಮಕ್ಕಳನ್ನು ಲರ್ನಿಂಗ್ ಪ್ರೊಸೆಸ್ನಲ್ಲಿ ಅಥವಾ ಕಲಿಕೆಯಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಇಡುವಂತಹ ವಿಧಾನಗಳು ಯಾವ್ಯಾವಪ್ಪ ಅಂತಂದ್ರೆ ಮೊದಲನೇದಾಗಿ ಹ್ಯಾಂಡ್ಸ್ ಆನ್ ಆ್ಯಕ್ಟಿವಿಟೀಸ್ ಅಂತ ಬರ್ತದೆ. ಅಂದ್ರೆ ಮಕ್ಕಳು ತಾವೇ ಸ್ವತಃ ಭಾಗಿಯಾಗಿ ಮಾಡುವಂತಹ ಚಟುವಟಿಕೆಗಳು. ಓಕೆ, ಫಾರ್ ಎಕ್ಸಾಂಪಲ್ ಡಿಸ್ಕಷನ್ಸ್ ಆಗಿರ್ಬೋದು, ಗುಂಪು ಚರ್ಚೆಗಳಾಗಿರ್ಬೋದು, ಪ್ರಯೋಗಗಳಾಗಿರ್ಬೋದು, ಎಕ್ಸ್ಪೆರಿಮೆಂಟ್ಗಳಾಗಿರ್ಬೋದು. ಓಕೆ, ಸೊ ಈ ಥರ ಮಕ್ಕಳು ತಾವೇ ಸ್ವತಃ ಭಾಗಿಯಾಗಿ ಮಾಡುವಂತಹ ಚಟುವಟಿಕೆಗಳಿಂದ ತುಂಬ ಮಕ್ಕಳು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಓಕೆ, ಆಮೇಲೆ ಈ ಥರ ಕಲಿತಂತಹ ವಿಷಯಗಳು ಮಕ್ಕಳಿಗೆ ತುಂಬ ದಿನಗಳವರೆಗೆ ನೆನಪಿನಲ್ಲಿ ಇಟ್ಟುಕೊಳ್ಳಲು ಸಹಾಯ ಆಗ್ತದೆ. ಆಮೇಲೆ ಈ ಹ್ಯಾಂಡ್ಸ್ ಆನ್ ಆ್ಯಕ್ಟಿವಿಟೀಸ್ ಮಾಡಿಸುವ ಮುಖಾಂತರ ವಿಷಯಗಳು ತುಂಬ ಈಸಿಯಾಗಿ ಗ್ರಾಸ್ಪ್ ಆಗ್ತವೆ. ಓಕೆ, ಸೊ ಹಾಗಾಗಿ ನಿಮಗೆ ಕೊಟ್ಟಿರುವಂಥ ಆಪ್ಷನ್ನಲ್ಲಿ ಈ ಆ್ಯಕ್ಟಿವ್ ಲರ್ನಿಂಗ್ಗೆ ಸಂಬಂಧಪಟ್ಟಂತಹ ಯಾವುದಾದ್ರೊಂದು ಆಪ್ಷನ್ ಇದ್ದರೆ ಆ ಒಂದು ಆಪ್ಷನ್ನು ಸರಿ ಆಗುವಂತಹ ಸಂಭವನೀಯತೆ ತುಂಬ ಜಾಸ್ತಿ ಇರ್ತದೆ ಅಂತ ಹೇಳ್ಬೋದು. ಓಕೆ, ಹಾಗಾದರೆ ನೆಕ್ಸ್ಟ್ ಅಂಶ ಅಥವಾ ಪಾಯಿಂಟ್ ಯಾವುದಂತ ನೋಡೋದಾದರೆ ಇನ್ಕ್ವೈರಿ ಬೇಸ್ಡ್ ಲರ್ನಿಂಗ್ ಅಂತ ಬರ್ತದೆ. ಓಕೆ, ಇನ್ಕ್ವೈರಿ ಬೇಸ್ಡ್ ಲರ್ನಿಂಗ್, ಎನ್ಕ್ವೈರಿ ಬೇಸ್ಡ್ ಲರ್ನಿಂಗ್ ಅಂತ ಬರ್ತದೆ. ಅಂದರೆ ಪ್ರಶ್ನಾತ್ಮಕ ಆಧಾರಿತ ಕಲಿಕೆ ಅಂತ ಬರ್ತದೆ. ಅಂದರೆ ನಾವು ಮಕ್ಕಳಿಗೆ ಹೆಚ್ಚು ಹೆಚ್ಚು ಪ್ರಶ್ನೆಗಳನ್ನು ಕೇಳುವಂತೆ ಪ್ರೇರೇಪಣೆಯನ್ನು ಮಾಡಬೇಕು. ಓಕೆ, ಹೀಗೆ ಹೆಚ್ಚು ಹೆಚ್ಚು ಪ್ರಶ್ನೆಗಳನ್ನು ಕೇಳುವ ಮುಖಾಂತರ ವಿದ್ಯಾರ್ಥಿಗಳು ತಮಗೆ ಉಂಟಾಗಿರುವ ಸಂದೇಹಗಳನ್ನು ತಾವೇ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇದು ಹೆಚ್ಚೇ ಆಗ್ತದೆ, ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇದು ಹೆಲ್ಪ್ ಆಗ್ತದೆ ಅಂತ ಹೇಳ್ಬೋದು. ಓಕೆ, ಸೊ ಈ ಇನ್ಕ್ವೈರಿ ಬೇಸ್ಡ್ ಲರ್ನಿಂಗಿಂದ ಮಕ್ಕಳಲ್ಲಿ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ಬರ್ತದೆ, ಆಳವಾದ ಕಲಿಕೆಗೆ ಇದು ಸಹಕಾರಿ ಆಗ್ತದೆ. ಓಕೆ, ಆಮೇಲೆ ಈ ಕ್ರಿಟಿಕಲ್ ಥಿಂಕಿಂಗ್ ಅನ್ನುವಂಥದ್ದು ಸಹ ಮಕ್ಕಳಲ್ಲಿ ಇಂಪ್ರೂವ್ ಆಗ್ತದೆ. ಯಾವುದರಿಂದ? ಇನ್ಕ್ವೈರಿ ಬೇಸ್ಡ್ ಲರ್ನಿಂಗಿಂದ. ಸೊ ಹಾಗಾಗಿ ನಾವು ಶಿಕ್ಷಕರಾದವರು ಮಕ್ಕಳಿಗೆ ಪ್ರಶ್ನೆಗಳನ್ನು ಕೇಳುವಂತೆ ಉತ್ತೇಜನವನ್ನು ಮಾಡಬೇಕು. ಓಕೆ, ಸೊ ಹಾಗಿದ್ರೆ ನಿಮಗೆ ಕೊಟ್ಟಂತಹ ಆಪ್ಷನ್ಗಳಲ್ಲಿ ಇನ್ಕ್ವೈರಿ ಬೇಸ್ಡ್ ಲರ್ನಿಂಗ್ಗೆ ಸಂಬಂಧಪಟ್ಟಂತಹ ಯಾವುದಾದ್ರೊಂದು ಆಪ್ಷನ್ ಇದ್ದರೆ ಆ ಆಪ್ಷನ್ನು ನಿಮಗೆ ಸರಿಯಾದ ಉತ್ತರ ಆಗುವಂತಹ ಚಾನ್ಸು ತುಂಬ ಹೆಚ್ಚಿಗೆ ಇರ್ತದೆ. ಆಮೇಲೆ ನೆಕ್ಸ್ಟ್ ನಾವು ಗಮನದಲ್ಲಿ ಇಟ್ಟುಕೊಳ್ಳಬೇಕಂತಾದಂತಹ ಪಾಯಿಂಟ್ ಯಾವುದಪ್ಪ ಅಂತ ನೋಡೋದಾದ್ರೆ
ಮಲ್ಟಿ ಸೆನ್ಸರಿ ಅಪ್ರೋಚ್ ಅಂತ ಹೇಳಿ. ಓಕೆ, ಮಲ್ಟಿ ಸೆನ್ಸರಿ ಅಪ್ರೋಚ್. ಈ ಮಲ್ಟಿ ಸೆನ್ಸರಿ ಅಪ್ರೋಚ್ ಅಥವಾ ಬಹು ಸಂವೇದನಾಶೀಲ ವಿಧಾನ ಅಂಥೇಳಿ. ನೋಡ್ರಿ, ಇಲ್ಲಿ ಈ ಮಲ್ಟಿ ಸೆನ್ಸರಿ ಅನ್ನುವಂತಹ ವರ್ಡ್ನಲ್ಲಿ ಸೆನ್ಸ್ ಅಥವಾ ಅನ್ನುವಂತಹ ವರ್ಡ್ ಅಡಗಿದೆ. ಹೌದಾ? ಈ ಸೆನ್ಸ್ ಅಥವಾ ಸೆನ್ಸರಿ ಆರ್ಗನ್ಸ್ ನಮ್ಮಲ್ಲಿ ಯಾವ್ಯಾವ ಅದಾವಪ್ಪ ಅಂತಂದ್ರೆ ಕಣ್ಣು ಆಗಿರ್ಬೋದು, ಹೌದಾ, ಮೂಗು ಆಗಿರ್ಬೋದು, ನಾಲಿಗೆ ಆಗಿರ್ಬೋದು, ಚರ್ಮ ಆಗಿರ್ಬೋದು, ಕಿವಿ ಆಗಿರ್ಬೋದು. ಓಕೆ, ಈ ಸೆನ್ಸ್ ಆರ್ಗನ್ಗಳನ್ನು ನಾನು ಈಗ ಯಾಕೆ ನಿಮ್ಗೆ ಹೇಳ್ತಿದ್ದೀನಪ್ಪ ಅಂತಂದ್ರೆ, ಯಾವುದಾದರೂ ಒಬ್ಬ ಮನುಷ್ಯ ಒಂದು ಹೊಸ ವಿಷಯವನ್ನು ಕಲಿಯುವಾಗ ಎಷ್ಟು ಹೆಚ್ಚು ಸೆನ್ಸ್ ಆರ್ಗನ್ಗಳನ್ನು ಬಳಸಿ ಆ ವಿಷಯವನ್ನು ಕಲಿತಾನೋ ಅಷ್ಟು ಹೆಚ್ಚು ಸಮಯದವರೆಗೆ ಆ ಒಂದು ಕಲಿತಂಥ ವಿಷಯ ಅವನಿಗೆ ನೆನಪಿನಲ್ಲಿ ಉಳ್ಕೊಳ್ತದೆ. ಓಕೆ, ಅಂದರೆ ಫಾರ್ ಎಕ್ಸಾಂಪಲ್ ನೋಡಿಲ್ಲಿ, ಒಬ್ಬ ಹುಡುಗನಿಗೆ ನೀವು ಒಂದು ಪಾಠವನ್ನು ಅಥವಾ ಒಂದು ಕಥೆಯನ್ನು ಏನು ಮಾಡಿ ರೇಡಿಯೋ ಮುಖಾಂತರ ಕೇಳಿಸಿ ಅವನಿಗೆ. ಓಕೆ, ಸೊ ಅವನಿಗೆ ನೀವು ಆ ಪಾಠಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಗಳನ್ನ ಅವನು ಎಷ್ಟು ಕಲ್ತಿದ್ದಾನ ಅಂತ ನೋಡೋದಕ್ಕೆ ಸುಮಾರು 1 ವಾರ ಬಿಟ್ಟು ಅವನಿಗೆ ಪ್ರಶ್ನೆಗಳನ್ನ ಕೇಳಿ. ಓಕೆ, ಅವಾಗ ಅವನು ಉತ್ತರವನ್ನು ಕೊಡ್ಬೋದು. ಆಮೇಲೆ 15 ದಿನಗಳ ಬಿಟ್ಟು ಪ್ರಶ್ನೆಗಳನ್ನ ಕೇಳಿ ಅವಾಗ ಅವನು ಉತ್ತರವನ್ನು ಕೊಡ್ಬೋದು. ಹೀಗೆ ಅವನು 1 ವರ್ಷ ಬಿಟ್ಟು ಕೇಳಿದರೆ ಆ ವಿಡಿಯೋ ಮುಖಾಂತರ ಕೇಳಿದ ಪಾಠವನ್ನು ಅವನು ನೆನಪಿನಲ್ಲಿಟ್ಟುಕೊಂಡು ನೀವು ಕೇಳುವಂಥ ಪ್ರಶ್ನೆಗೆ ಉತ್ತರ ಕೊಡಲು ಸಾಧ್ಯವಾ? ಇಲ್ಲ. ಯಾಕಂದರೆ ಅವನು ಕೆಲವೊಂದಿಷ್ಟು ಪಾತ್ರಗಳ ಹೆಸರುಗಳನ್ನ ಸಹ ಅವನು ಮರ್ತಿರ್ಬೋದು. ಓಕೆ, ಇದೊಂದು ಎಕ್ಸಾಂಪಲ್. ಆಮೇಲೆ ಒಂದು ಮೂವಿಯನ್ನು ತೋರಿಸಿ, ಅವನಿಗೆ ಒಂದು ಫಿಲ್ಮನ್ನು ತೋರಿಸಿ. ಓಕೆ, ಸೊ ನೀವು ಈ ಮೂವಿಯನ್ನು ಫಿಲ್ಮನ್ನು ತೋರಿಸಿದರೆ ಆ ಒಂದು ಹುಡುಗ ಸುಮಾರು ನೀವು ಅವನಿಗೆ 1 ವರ್ಷ ಬಿಟ್ಟು ಸಹ ಕ್ವಶನ್ಗಳನ್ನ ಕೇಳಿದರೆ ಅವನು ಹೇಳ್ತಾನೆ, ಈ ಮೂವಿಯಲ್ಲಿ ಇದಾದಮೇಲೆ ನೆಕ್ಸ್ಟ್ ಇದೇ ಆಗ್ತದೆ, ಆಮೇಲೆ ಈ ಪಾತ್ರದ ಹೆಸರು ಇದೇ ಇರ್ತದೆ, ಅವನು ಮುಂದೆ ಹೀಗೆ ಮಾಡ್ತಾನೆ ಅಂತೇಳಿ ಕಣ್ಣು ಕಟ್ಟಿದ ಹಾಗೆ ಅವನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ಹೀಗ್ಯಾಕಾಯಿತು? ಯಾಕಪ್ಪ ಅಂತಂದ್ರೆ ಅವನು ಮೂವಿ ನೋಡುವಾಗ ಹೆಚ್ಚು ಸೆನ್ಸರಿ ಆರ್ಗನ್ಗಳನ್ನು ಅವನು ಬಳಸಿದ್ದಾನೆ. ಯಾವ್ಯಾವಪ್ಪ ಅಂತಂದ್ರೆ ಆಡಿಯೋ ವಿಜುವಲ್ ಸೆನ್ಸ್ ಆರ್ಗನ್ಸ್ ಅಂತ ಬರ್ತವೆ ಇಲ್ಲಿ. ಆಡಿಯೋ ಅಂತಂದರೆ ಮೂವಿ ನೋಡುವಾಗ ಅವನು ಕಿವಿಯಿಂದ ಕೇಳಿದ್ದಾನೆ, ಆಮೇಲೆ ಕಣ್ಣಿನಿಂದ ನೋಡಿದ್ದಾನೆ, ಅಂದರೆ ವಿಜುವಲ್ ಆಗಿ ನೋಡಿದಾನೆ ಅವನು. ಓಕೆ, ಸೊ ಹಾಗಾಗಿ ಈ 2 ಸೆನ್ಸ್ ಆರ್ಗನ್ಗಳನ್ನ ಬಳಸೋ ಮುಖಾಂತರ ಅವನು ತನ್ನ ಕಾನ್ಸಂಟ್ರೇಷನ್ನ ಏಕಾಗ್ರತೆಯನ್ನು ಒಂದೇ ಕಡೆ ಇಟ್ಟಿದ್ದಾನೆ. ಸೊ ಹಾಗಾಗಿ ಅವನಿಗೆ ಈ ರೇಡಿಯೋದಲ್ಲಿ ಕೇಳಿದ್ದಕ್ಕಿಂತ ಮೂವಿಯನ್ನು ನೋಡಿದಾಗ ಅವನು ಹೆಚ್ಚು ನಿಮಗೆ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಾ ಹೋಗ್ತಾನೆ. ಓಕೆ, ಅಂದರೆ ನಾನು ಇದನ್ನ ಯಾಕೆ ಹೇಳ್ತಿದ್ದೀನಪ್ಪ ಅಂತಂದರೆ, ಒಬ್ಬ ಶಿಕ್ಷಕನಾದವನು ಶಾಲೆಯಲ್ಲಿ ಪಾಠವನ್ನು ಮಾಡುವಾಗ ಈ ಮಲ್ಟಿ ಸೆನ್ಸರಿ ಅಪ್ರೋಚನ್ನು ಬಳಸಬೇಕು. ಓಕೆ, ಈ ಮಲ್ಟಿ ಸೆನ್ಸರಿ ಅಪ್ರೋಚನ್ನು ಹೇಗೆ ಬಳಸೋದು ಅಂತ ನೋಡೋದಾದರೆ, ವಿಜುವಲ್ ಏಡ್ಸನ್ನು ಬಳಸುವಂಥದ್ದಾಗಿರ್ಬೋದು, ಅಥವಾ ಆಡಿಟರಿ ಎಕ್ಸ್ಪ್ಲನೇಷನ್ಗಳನ್ನ ಮಾಡುವಂಥದ್ದಾಗಿರ್ಬೋದು, ಆಮೇಲೆ ಕೈನೆಸ್ಥೆಟಿಕ್ ಆ್ಯಕ್ಟಿವಿಟಿಗಳನ್ನು ಮಾಡುವಂಥಾಗಿರ್ಬೋದು. ಓಕೆ, ಸೊ ಈ ವಿಜುವಲ್ ಏಡ್ಸ್ ಅಂತ ಹೇಳಿದೆ. ಓಕೆ, ವಿಜುವಲ್ ಅಂತಂದ್ರೆ ಏನು? ಕಣ್ಣಿಂದ ನೋಡುವಂಥದ್ದು. ಹೌದಾ? ಸೊ ಹಾಗಾದರೆ ಈ ಫಾರ್ ಎಕ್ಸಾಂಪಲು ಸಮಾಜದ ಶಿಕ್ಷಕರು ಫಾರ್ ಎಕ್ಸಾಂಪಲ್ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಅಥವಾ ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಆಗಿರ್ಬೋದು, ಅಥವಾ ಸುಭಾಷ್ ಚಂದ್ರ ಬೋಸ್ರವರ ಬಗ್ಗೆ ಹೇಳುವಾಗ ಅವರ ಒಂದು ಭಾವಚಿತ್ರವನ್ನು ಹಾಕಿ ಅಥವಾ ಅವರು ಮಾಡಿದಂತಹ ಯುದ್ಧಗಳ ವಿಡಿಯೋಗಳನ್ನು ಹಾಕಿ ತೋರಿಸೋದ್ರಿಂದ ಆ ಕಲಿತಂತಹ ವಿಷಯ ಮಕ್ಕಳಲ್ಲಿ ತುಂಬ ಹೆಚ್ಚಿಗೆ ಸಮಯ ನೆನಪಿನಲ್ಲಿ ಇಟ್ಕೊಳ್ಳೋಕ್ಕೆ ಸಹಾಯ ಆಗ್ತದೆ. ಆಮೇಲೆ ಈಸಿಯಾಗಿ ಗ್ರಾಸ್ಪ್ ಆಗಲಿಕ್ಕೆ ಅದು ಸಹಾಯ ಆಗ್ತದೆ. ಹೌದಾ? ಆಮೇಲೆ ಈ ಶ್ರವ್ಯ ವಸ್ತುಗಳನ್ನ ಸಹ ಅವರು ಬಳಸ್ಬೋದು. ಆಮೇಲೆ ಫಾರ್ ಎಕ್ಸಾಂಪಲ್ ರೇಡಿಯೋಗಳನ್ನ ಬಳಸ್ಬೋದು. ಆಮೇಲೆ ಕೈನೆಸ್ಥೆಟಿಕ್ ಆ್ಯಕ್ಟಿವಿಟಿಗಳನ್ನು ಮಾಡಬೇಕಂತ ಹೇಳಿದೆ. ಅಂದರೆ ಸ್ಪರ್ಶಾತ್ಮಕ ಚಟುವಟಿಕೆ, ಅಂದರೆ ತಾವು ತಮ್ಮ ಕೈಯಿಂದ ಮುಟ್ಟಿ ಸ್ಪರ್ಶಿಸಿ ಅನುಭವಿಸಿ ಅರ್ಥವನ್ನು ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುವಂತಹ ಚಟುವಟಿಕೆಗಳನ್ನ ಬಳಸುವಂಥದ್ದು. ಓಕೆ, ಸೊ ಇವೆಲ್ಲ ಮಲ್ಟಿ ಸೆನ್ಸರಿ ಅಪ್ರೋಚ್ಗಳನ್ನು ಶಿಕ್ಷಕನಾದವನು ಬಳಸಬೇಕು. ಆಮೇಲೆ ಈ ಮಲ್ಟಿ ಸೆನ್ಸರಿ ಅಪ್ರೋಚ್ನ ಇನ್ನೊಂದು ಲಾಭ ಏನಪ್ಪ ಅಂತಂದ್ರೆ, ನಮ್ಮ ಸಮನ್ವಯ ಶಿಕ್ಷಣದ ಕ್ಲಾಸ್ ರೂಮ್ಗಳಲ್ಲಿ ವಿಶೇಷ ಚೇತನ ಮಕ್ಕಳುಗಳು ಇರ್ತಾರೆ. ಫಾರ್ ಎಕ್ಸಾಂಪಲು ಒಬ್ಬ ಹುಡುಗನಿಗೆ ಕಿವಿ ಸರಿಯಾಗಿ ಕೇಳದೇ ಇರ್ಬೋದು, ಇನ್ನೊಬ್ಬನಿಗೆ ಏನಾಗಿರ್ಬೋದು ಕಣ್ಣು ಸರಿಯಾಗಿ ಕಾಣದೇ ಇರ್ಬೋದು. ಸೊ ಅಂತಹ ಸಂದರ್ಭಗಳಲ್ಲಿ ಶಿಕ್ಷಕನಾದವನು ಮಲ್ಟಿ ಸೆನ್ಸರಿ ಅಪ್ರೋಚ್ ಬಳಸೋ ಮುಖಾಂತರ
ಸೊ ಈ ಥರ ಎಲ್ಲ ಮಕ್ಕಳಿಗೆ ಪಾಠವನ್ನು ಅರ್ಥ ಮಾಡಿಸ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ಲು ಈಗ ಕಣ್ಣು ಕಾಣದೇ ಇರೋವಂಥವನಿಗೆ ನಾವು ಆಡಿಯೋ ಮುಖಾಂತರ ಪಾಠವನ್ನು ಹೇಳ್ಬೋದು. ಓಕೆ, ಅದೇ ರೀತಿ ಕಿವಿ ಕೇಳದೇ ಇರುವಂತಹ ವಿದ್ಯಾರ್ಥಿಗೆ ನಾವು ಚಿತ್ರಗಳನ್ನ ತೋರಿಸೋ ಮುಖಾಂತರ, ವಿಡಿಯೋಗಳನ್ನು ತೋರಿಸುವ ಮುಖಾಂತರ ಮಕ್ಕಳಿಗೆ ನಾವು ಪಾಠವನ್ನು ತುಂಬ ಚೆನ್ನಾಗಿ ತಲುಪಿಸ್ಬೋದು. ಓಕೆ, ಸೊ ಹಾಗಾಗಿ ಈ ಮಲ್ಟಿ ಸೆನ್ಸರಿ ಅಪ್ರೋಚನ್ನು ನಾವು ಶಿಕ್ಷಕರಾದವರು ಕ್ಲಾಸ್ ರೂಮ್ನಲ್ಲಿ ಬಳಸುವಂಥದ್ದು ತುಂಬ ಅವಶ್ಯಕ. ಅಂದರೆ ವಿಜುವಲ್ ಏಡ್ಸ್ ಬೆಳೆಸಬೇಕು, ಆಡಿಯೋ ಏಡ್ಸ್ ಬೆಳೆಸಬೇಕು, ಹೌದಾ, ಆ್ಯಕ್ಟಿವಿಟಿಗಳನ್ನ ಮಾಡಿಸ್ಬೇಕು. ಈ ಥರ ಮಲ್ಟಿ ಸೆನ್ಸರಿ ಅಪ್ರೋಚ್ಗಳನ್ನ ನಾವು ಬಳಸಬೇಕು. ಸೊ ಹಾಗಾಗಿ ನಿಮಗೆ ಕ್ವಶನ್ನಲ್ಲಿ ಕೊಟ್ಟಿರುವಂಥ ಆಪ್ಷನ್ಗಳಲ್ಲಿ ಮಲ್ಟಿ ಸೆನ್ಸರಿ ಅಪ್ರೋಚ್ ಈ ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ಒಂದು ಆಪ್ಷನ್ ಇದ್ದರೆ ಸೊ ಆ ಆನ್ಸರು ಸಹ ನಿಮಗೆ ಸರಿ ಆಗುವಂತಹ ಸಂಭವನೀಯತೆ ತುಂಬ ಹೆಚ್ಚಾಗಿ ಇರ್ತದೆ. ಓಕೆ, ನನ್ನ ಎಕ್ಸ್ಪ್ಲನೇಷನ್ ನಿಮಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೇನೆ. ಹಾಗಾದರೆ ನೆಕ್ಸ್ಟ್ ಗಮನದಲ್ಲಿ ಇಟ್ಟುಕೊಳ್ಬೇಕಂತ ಅಂಶ ಯಾವುದಪ್ಪ ಅಂತಂದ್ರೆ, ಪಾಯಿಂಟ್ ಯಾವುದಪ್ಪ ಅಂತಂದ್ರೆ ಕೊಲ್ಯಾಬೊರೇಟಿವ್ ಲರ್ನಿಂಗ್ ಅಂತ ಬರ್ತದೆ. ಕೊಲ್ಯಾಬೊರೇಟಿವ್ ಲರ್ನಿಂಗ್ ಅಂಥೇಳಿ. ಈ ಕೊಲ್ಯಾಬೊರೇಟಿವ್ ಲರ್ನಿಂಗ್ ಅಥವಾ ಸಹಕಾರಾತ್ಮಕ ಕಲಿಕೆ ಅಂಥೇಳಿ ಅಂದರೆ ಮಕ್ಕಳನ್ನು ಗುಂಪು ಮಾಡಿ ಚಟುವಟಿಕೆಯನ್ನು ನೀಡುವಂಥದ್ದು. ಓಕೆ, ಹೀಗೆ ಚಟುವಟಿಕೆಯನ್ನು ನೀಡಿದಾಗ ಮಕ್ಕಳಲ್ಲಿ ಸಹಕರಿಸುವ ಮನೋಭಾವ ಬೆಳೀತದೆ. ಅಂದರೆ ಅವರು ಪರಸ್ಪರ ಕಲಿಕೆ ಆಗ್ತದೆ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಗುಂಪು ಚಟುವಟಿಕೆ ಮುಖಾಂತರ ಮಕ್ಕಳೇನು ಮಾಡ್ತಾರಪ್ಪ ಅಂದ್ರೆ ಒಬ್ಬರನ್ನು ನೋಡಿ ಇನ್ನೊಬ್ಬರು ಕಲಿತಾರೆ. ಫಾರ್ ಎಕ್ಸಾಂಪಲ್ ಒಬ್ಬ ಹುಡುಗನಿಗೆ ಒಂದು ಸ್ಕಿಲ್ ಅವನಿಗೆ ಬರ್ತಿದ್ರೆ ಆ ಗೊತ್ತಿರುವಂಥ ಸ್ಕಿಲ್ಲನ್ನು ಅವನು ಇನ್ನೊಬ್ಬ ವಿದ್ಯಾರ್ಥಿಗೆ ಹೇಳ್ಬೋದು. ಓಕೆ, ಈ ಥರ ಮಾಡ್ಬೇಕಂತೇಳಿ. ಅಂದರೆ ಆಮೇಲೆ ಆ ಇನ್ನೊಬ್ಬ ಹುಡುಗ ಏನು ಮಾಡ್ಬೋದು, ಅವನಿಗೆ ಗೊತ್ತಿದ್ದಂತಹ ವಿಷಯವನ್ನು ಈ ಗೊತ್ತಿರಲಾರ್ದಂಥ ಹುಡುಗನಿಗೆ ಅವನು ಎಕ್ಸ್ಪ್ಲೇನ್ ಮಾಡ್ಬೋದು. ಓಕೆ, ಈ ಥರ ಪರಸ್ಪರ ಕಲಿಕೆ ಅನ್ನುವಂಥದ್ದು ಇಲ್ಲಿ ಮಕ್ಕಳಲ್ಲಿ ಆಗ್ತದೆ. ಓಕೆ, ಒಬ್ಬರನ್ನು ಒಬ್ಬರು ನೋಡಿ ಕಲಿತಾರೆ. ಸೊ ನಿಮಗೆ ಈ ಕೊಲ್ಯಾಬ್ರೇಟಿವ್ ಲರ್ನಿಂಗ್ ಮಾಡುವಾಗ ಮಕ್ಕಳೇನು ಕಲಿತಾರಪ್ಪ ಅಂತಂದ್ರೆ ಕಮ್ಯುನಿಕೇಷನ್ ಸ್ಕಿಲ್ಗಳನ್ನು ಕಲಿತಾರೆ, ಸಂವಹನ ಕೌಶಲ್ಯಗಳನ್ನು ಕಲಿತಾರೆ. ಓಕೆ, ಕೊಲ್ಯಾಬ್ರೇಟಿವ್ ಲರ್ನಿಂಗ್ನಿಂದ. ಸೊ ಹಾಗಾದರೆ ನಿಮಗೆ ಕೊಟ್ಟಿರುವಂಥ ಆಪ್ಷನ್ಗಳಲ್ಲಿ ಈ ಮಕ್ಕಳನ್ನು ಗುಂಪುಗಳಾಗಿ ಮಾಡಿ ಕಲಿಸಬೇಕು, ಆಮೇಲೆ ಗುಂಪು ಚಟುವಟಿಕೆಗಳನ್ನ ಕೊಡಬೇಕು ಅಂತ ಏನಾದರೂ ಆಪ್ಷನ್ ಇದ್ದರೆ, ಕೊಲಾಬರೇಟಿವ್ ಲರ್ನಿಂಗ್ಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ಆಪ್ಷನ್ ಇದ್ದರೆ ಆ ಆಪ್ಷನ್ನು ಸಹ ನಿಮಗೆ ಕರೆಕ್ಟ್ ಆಗುವಂತಹ ಚಾನ್ಸು ತುಂಬ ಹೆಚ್ಚಿಗೆ ಇರ್ತದೆ. ಓಕೆ, ನೆಕ್ಸ್ಟ್ ನಾವು ಗಮನದಲ್ಲಿ ಇಡಬೇಕಾದಂತಹ ಅಂಶ ಯಾವುದಪ್ಪ ಅಂತಂದ್ರೆ ಕಾನ್ಟೆಕ್ಚುವಲ್ ಲರ್ನಿಂಗ್ ಅಂತ ಬರ್ತದೆ. ಓಕೆ, ಕಾನ್ಟೆಕ್ಚುವಲ್ ಲರ್ನಿಂಗ್ ಅಂತ ಬರ್ತದೆ. ಓಕೆ, ಅಂದರೆ ಸಂದರ್ಭಾತ್ಮಕ ಕಲಿಕೆ ಅಂತೇಳಿ. ಅಂದರೆ ನಾವು ಶಿಕ್ಷಕರಾದವರು ಏನು ಶಾಲೆಯಲ್ಲಿ ಕಾನ್ಸೆಪ್ಟ್ಗಳನ್ನ ಹೇಳ್ತೇವೆ ನೋಡಿ, ಆ ಕಾನ್ಸೆಪ್ಟ್ಗಳನ್ನ ರಿಯಲ್ ಲೈಫ್ ಸಿಚುವೇಶನ್ಗಳೊಂದಿಗೆ ನಾವು ರಿಲೇಟ್ ಮಾಡಬೇಕಾಗ್ತದೆ. ಓಕೆ, ರಿಲೇಟ್ ಮಾಡಬೇಕಾಗ್ತದೆ. ಅಂದರೆ ನೈಜ ಜೀವನದ ಉದಾಹರಣೆಗಳನ್ನ ಬಳಸಿಕೊಂಡು ನಾವು ಪಾಠವನ್ನು ಅವರಿಗೆ ಹೇಳಬೇಕಾಗ್ತದೆ. ಆವಾಗ ಏನು ಮಾಡ್ತಾರಪ್ಪ ಅಂದರೆ ಮಕ್ಕಳು ತುಂಬ ಈಸಿಯಾಗಿ ಕಲಿಲಿಕ್ಕೆ ಅದು ಸಾಧ್ಯ ಆಗ್ತದೆ. ಅಂದರೆ ನಾವು ಶಾಲೆಯಲ್ಲಿ ಹೇಳುವಂತಹ ಕಾನ್ಸೆಪ್ಟ್ಗಳು ಹೇಗೆ ನೈಜ ಜೀವನದಲ್ಲಿ ಅಪ್ಲೈ ಆಗ್ತಾವ ಅನ್ನುವಂಥದ್ದು ನಾವು ಮಕ್ಕಳಿಗೆ ಮನವರಿಕೆ ಮಾಡಿ ಕೊಡಬೇಕಾಗ್ತದೆ. ಆವಾಗ ಮಕ್ಕಳು ತುಂಬ ಇಂಟ್ರೆಸ್ಟ್ ಕೊಟ್ಟು ಪಾಠವನ್ನು ಕಲಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನಾವು ಗಾಲಿಯ ಕಾನ್ಸೆಪ್ಟ್ಗಳನ್ನು ಹೇಳುವಾಗ ಅಥವಾ ಚಕ್ರದ ಕಾನ್ಸೆಪ್ಟ್ಗಳನ್ನು ಹೇಳುವಾಗ ಈ ಚಕ್ರ ಅನ್ನುವಂಥದ್ದು ನಮ್ಮ ರಿಯಲ್ ಲೈಫ್ನಲ್ಲಿ ಹೇಗೆ ಸಹಕಾರಿಯಾಗಿದೆ, ಹೇಗೆ ನಮ್ಮ ಕೆಲಸವನ್ನು ಈಸಿ ಮಾಡಿದೆ ಅಂತ ನಾವು ಹೇಳೋದು ಮುಖಾಂತರ ನಾವು ಅವರಿಗೆ ನಮ್ಮ ಈ ಚಕ್ರದ ವಿಷಯವನ್ನು ರಿಯಲ್ ಲೈಫ್ ಸಿಚುವೇಶನ್ಗೆ ನಾವು ರಿಲೇಟ್ ಮಾಡ್ಬೋದು. ಓಕೆ, ಸೊ ಹೀಗೆ ನಮ್ಮ ಪಾಠಗಳನ್ನ ರಿಯಲ್ ಲೈಫ್ ಸಿಚುವೇಶನ್ಗೆ ರಿಲೇಟ್ ಮಾಡುವ ಮುಖಾಂತರ ಮಕ್ಕಳು ಈಸಿಯಾಗಿ ಕಲಿತಾರೆ. ಓಕೆ, ಹಾಗಾದರೆ ಈ ಕಾನ್ಟೆಕ್ಚುವಲ್ ಲರ್ನಿಂಗ್ಗೆ ಸಂಬಂಧಪಟ್ಟಂತಹ ಯಾವುದಾದ್ರೂ ಒಂದು ಆಪ್ಷನ್ನು ನಿಮಗೆ ಅಲ್ಲಿದ್ದರೆ ಆ ಆಪ್ಷನ್ನು ಸಹ ಸರಿಯಾಗುವಂತಹ ಸಂಭವನೀಯತೆ ತುಂಬ ಹೆಚ್ಚಿಗೆ ಇರ್ತದೆ. ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಇಮಿಡಿಯೇಟ್ ಫೀಡ್ಬ್ಯಾಕ್ ಅನ್ನುವಂಥದ್ದು. ಇಮಿಡಿಯೇಟ್ ಫೀಡ್ಬ್ಯಾಕ್
ಅಂದರೆ ತಕ್ಷಣದ ಪ್ರತಿಕ್ರಿಯೆ ಅಂತೇಳಿ. ಅಂದರೆ ಈ ಮಕ್ಕಳು ಏನಾದರೂ ತಪ್ಪಾಗಿ ಒಂದು ಏನು ವಿಷಯವನ್ನು ಕಲಿತಿದ್ರೆ ಅಥವಾ ತಪ್ಪಾಗಿ ಒಂದು ಯಾವುದಾದ್ರೂ ಒಂದು ಪ್ರಯೋಗವನ್ನು ಮಾಡ್ತಿದ್ರೆ ಅದನ್ನು ನಾವು ಶಿಕ್ಷಕರಾದರೂ ಗಮನಿಸಿ ಇಮಿಡಿಯೇಟಾಗಿ ಅದಕ್ಕೆ ಸೊಲ್ಯೂಷನನ್ನು ನೀಡುವಂಥದ್ದು. ಓಕೆ, ಅಂದರೆ ಇನಿಷಿಯಲ್ ಸ್ಟೇಜ್ನಲ್ಲಿನೇ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡುವಂಥದ್ದು. ಓಕೆ, ಅಂದರೆ ಇದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ ಹೇಗೆ ಬರ್ಬೋದಪ್ಪ ಅಂತಂದರೆ, ಮಗು ಈ ಥರ ಒಂದು ಸಮಸ್ಯೆಗೆ ಒಳಗಾಗಿದೆ, ಅದನ್ನು ಶಿಕ್ಷಕನಾದವನು ಹೇಗೆ ಸಾಲ್ವ್ ಮಾಡ್ಬೋದು ಅಥವಾ ಯಾವ ಕ್ರಮಗಳನ್ನು ತೆಗೆದುಕೊಳ್ಬೋದು ಅಂತ ಕೇಳಿದಾಗ ಈ ಥರ ಇಮಿಡಿಯೇಟ್ ಫೀಡ್ಬ್ಯಾಕ್ ಈ ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂತಹ ಯಾವುದಾದ್ರೊಂದು ಆಪ್ಷನ್ನು ನಿಮಗೆ ಅಲ್ಲಿ ಇದ್ದರೆ ಆ ಒಂದು ಆಪ್ಷನ್ ಸರಿಯಾಗುವಂತಹ ಸಂಭವನೀಯತೆ ಅಥವಾ ಚಾನ್ಸು ತುಂಬ ಜಾಸ್ತಿ ಇರ್ತದೆ. ಓಕೆ, ಹಾಗಿದ್ರೆ ಸುಮಾರು ನಾನು ಇಲ್ಲಿ ಎಷ್ಟು ಪಾಯಿಂಟ್ ಹೇಳಿದೆಪ್ಪ ಅಂತಂದರೆ 3, 4, 5, 6 6 ಪಾಯಿಂಟ್ಗಳನ್ನ ಹೇಳಿದೆ. ಸೊ ಈ 6 ಪಾಯಿಂಟ್ಗಳನ್ನ ನೀವು ಈ ಪೆಡಾಗಜಿಗೆ ಸಂಬಂಧಪಟ್ಟಂತಹ ಕ್ವಶನ್ಗಳನ್ನ ಸಾಲ್ವ್ ಮಾಡುವಾಗ ನನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಆವಾಗ ನಿಮಗೆ ಈ ಪೆಡಾಗಜಿ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋದು ತುಂಬ ಈಸಿ ಆಗ್ತದೆ. ಓಕೆ, ಹಾಗಿದ್ರೆ ಈಗ ನಾವು ಏನು ಮಾಡೋಣಪ್ಪ ಅಂತಂದರೆ, ಆಲ್ರೆಡಿ 16 ನಿಮಿಷ ಆಗಿದೆ ವಿಡಿಯೋ ಸ್ಟಾರ್ಟ್ ಆಗಿ. ಸೊ ಹಾಗಿದ್ರೆ ಇದು ಮುಂದಿನ ವಿಡಿಯೋಗಳಲ್ಲಿ ಅಂದರೆ ಮುಂದಿನ ವಿಡಿಯೋದಲ್ಲಿ ನಾವು ಈ ಪೆಡಾಗಜಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ. ಓಕೆ, ಹಾಗಿದ್ರೆ ಈ ಒಂದು ಕಾನ್ಸೆಪ್ಟು ನಿಮಗೆ ಅರ್ಥ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಆಮೇಲೆ ಶೇರ್ ಮಾಡಿ, ಆಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಪೆಡಾಗಜಿ ಪ್ರಶ್ನೆಗಳೊಂದಿಗೆ ಸಿಗೋಣ. ಜೈ ಹಿಂದ್.